ಮೋಸ ಮಾಡೋದಕ್ ಬಂದಿದ್ದೀರಾ? ನೀವಿಬ್ರೇ ಅಲ್ಲ, ಎಷ್ಟು ಜನ ಬಂದ್ರು ಸರಿ, ನನ್ ದೇಹದಲ್ಲಿ ಪ್ರಾಣ ಇರೋವರೆಗೂ ನಾಗಮಣಿನ ನಿಮಗ್ ಕೊಡೋದಿಲ್ಲ. ಹಾಗಾದ್ರೆ ನಿನ್ನ ಆ ಪ್ರಾಣನೇ ಇಲ್ಲಿ ಬಲಿ ಕೊಟ್ಟು ನಾಗಮಣಿನ ತಗೊಂಡು ಹೋಗ್ತೇನೆ. ನೀವ್ ಹೋಗಕ್ ನಾನ್ ಬಿಡಲ್ಲ. ನಾಗಮ್ಮ, ನಾಗಮ್ಮ, ಶತ್ರು ಅಡ್ಡಿ ಬರ್ತಿದ್ದಾಳೆ ಭದ್ರಾವತಿ. ಅದ್ ಯಾರೇ ಆಗಿದ್ರು ಸರಿ, ಅವ್ರನ್ನ ಬಿಡ್ಬೇಡ, ಅವ್ರನ್ನ ಅಂತ್ಯ ಮಾಡಿ ಬಿಸಾಕು. ನೋಡು, ನಾಗಮಣಿ ನನಗ್ ಸಿಕ್ಕಿದ್ರೆ ನಿನಗೇನ್ ಬೇಕಾದ್ರೂ ನಾನು ಕೊಡ್ತೀನಿ. ಅಡ್ಡಿ ಬರ್ತಿರೋ ಶತ್ರು ಶಕ್ತಿ ಇರೋ ಅಂಥವ್ರು. ಪುಣ್ಯನ ಅವಳ ಮುಖ ಜಾಡ್ಸೋದ್ರೆ ಮೂಲೆಯಲ್ಲಿ ಬಿದ್ದಿರ್ತಾಳೆ. ಅವಳೋಗಿ ಆದಿಪರಾಶಕ್ತಿಗೆ ಹೋಲಿಸ್ತಿದ್ಯಲ್ಲ. ಸಾಧಾರಣವಾದ ಹೆಣ್ಣಾಗಿದ್ರೆ ಅವಳನ್ನು ಬೂದಿ ಮಾಡ್ಬಿಡ್ತಿದ್ದೆ. ಆದ್ರೆ ಅಡ್ಡಿ ಮಾಡ್ತಿರೋದು ಒಂದು ನಾಗರ ಹಾವು. ಹಾವ ಹಾವ ಎಲ್ಲಿ? ಅವತ್ತು ನಾನು ಗುಡಿಸ್ಲಿಕ್ಕೆ ಹೋದಾಗ ಇಷ್ಟು ದೊಡ್ಡದಾಗ ಕಾಣಿಸ್ಕೊತಲ್ಲ, ಅದೇ ಹಾವ. ಅಮ್ಮ, ಅದನ್ನ ನೋಡಿದ್ರೆ ನಂಗೆ ಭಯ ಆಗುತ್ತೆ, ಅಷ್ಟು ದೊಡ್ಡದಾಗಿದೆ. ಅದು ಎಷ್ಟೇ ದೊಡ್ಡದಾಗಿದ್ರೂ ಪರವಾಗಿಲ್ಲ, ಈ ಕಾರ್ಯಕ್ಕೆ ಅಡ್ಡಿ ಬರೋ ಯಾವುದೇ ಶಕ್ತಿ ಆದ್ರೂ ಈ ಹೋಮ ಕುಂಡದಲ್ಲಿ ಬಿದ್ದು ನಾಶ ಆಗೋದೆ. ಭೂತಕಿ ನಗುವಿನಲ್ಲಿ ಆತ್ಮವಿಶ್ವಾಸ ಇದೆ. ಅಂದ್ರೆ ಆ ಹಾವನ್ನ ವಶ ಮಾಡ್ಕೊಂಡಿರ್ತಾಳೆ. ಓಂ ಭೀಂ ಕ್ಲೀಂ ಸ್ವಾಹಾ. ಅಮರಲಿಂಗೇಶ್ವರ ದೇವಸ್ಥಾನ ಎಲ್ಲಿದೆ ಸ್ವಾಮಿ? ಹೇಗ್ ಹೋಗ್ಲಿ ನಾನು? ನಿನಗೇನೇ ಕಷ್ಟ ಬಂದ್ರು, ಪ್ರಾಣ ಹೋಗೋ ಸಮಯ ಬಂದ್ರೂ ಕೂಡ ಹೋರಾಡೋಕೆ ಆ ನಾಗಮ್ಮನೇ ನಿನಗೆ ದಾರಿ ತೋರಿಸ್ತಾಳೆ. ನಾಗಮ್ಮನ? ಎಲ್ಲಿದ್ದಾಳೆ ಸ್ವಾಮಿ? ಎಲ್ಲಿದ್ದಾಳೆ ನಾಗಮ್ಮ? ಎಲ್ಲಿದ್ದಾಳೆ? ಎಲ್ಲಿದ್ದಾಳೆ ಅಂತ ಹೇಳಿ ಸ್ವಾಮಿ, ಹೇಳಿ. ಪುಣ್ಯ. ಅಮ್ಮ,
ಅಮ್ಮ ಅಮ್ಮ ನಾಗಮ್ಮ, ಸ್ವಾಮಿಗಳು ಬರ್ದೇ ಹೋಗಿದ್ದಿದ್ರೆ ನಾನ್ ಸತ್ತೇ ಹೋಗಿರ್ತಾ ಇದ್ದೆ ಅಮ್ಮ, ಹೋಗ್ತಿದ್ದೆ. ನಾನು ಜೀವಂತವಾಗಿರೋವರೆಗೂ ನಿನಗೇನು ಆಗೋಕ್ ಬಿಡೋದಿಲ್ಲ ಪುಣ್ಯ. ನಾಗಮಣಿ ಕೂಡ ಅವ್ರಿಗೆ ದಕ್ಕೋದಕ್ ಬಿಡೋದಿಲ್ಲ. ಗರುಡ ಮಾಲೆ, ದಿವ್ಯ ವಸ್ತ್ರನ ತಗೊಂಡ್ ಬಾ. ಹೋಗು. ಹಾಗೆ ಆಗ್ಲಿ ಅಮ್ಮ, ಹಾಗೆ ಆಗ್ಲಿ, ತಗೊಂಡ್ ಬರ್ತೀನಿ. ಸ್ವಾಮಿ, ತಗೊಂಡ್ ಬಂದೆ. ಈ ಗರುಡ ಮಾಲೆ ಇರೋವರೆಗೂ ಆ ಗರುಡ ದೇವ ನಿನ್ನೇನೂ ಮಾಡಲ್ಲ. ಈ ದಿವ್ಯ ವಸ್ತ್ರ ತೊಟ್ಟುಕೊಂಡ್ರೆ ನೀನ್ ಯಾರ ಕಣ್ಣಿಗೂ ಕಾಣೋಲ್ಲ. ಆದ್ರೆ ಗರುಡ ವಂಶದವರು ಯಾರಾದ್ರೂ ನಿನ್ನನ್ನು ಮುಟ್ಟಿದ್ರೆ ಇದರಲ್ಲಿರೋ ಶಕ್ತಿ ಕ್ಷೀಣವಾಗಿ ಹೋಗುತ್ತೆ. ಹಾಗೆ ಆಗ್ಲಿ ಸ್ವಾಮಿ, ಹೋಗ್ತೀನಿ. ನಾಗಮ್ಮ ತಾಯಿ ದಾರಿ ತೋರ್ಸಿದ್ರೆ